ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಹೈ ಪ್ರೋಟೀನ್ ವೆರಿ ಈಸಿ ವೆರಿ ಟೇಸ್ಟಿ ಇನ್ಸ್ಟೆಂಟ್ ಕಡಲೆಕಾಳು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಈ ದೋಸೆ ಮಾಡೋದಕ್ಕೆ ಮೊದಲಿಗೆ ಒಂದು ಲೋಟದಲ್ಲಿ ಕಡಲೆಕಾಳನ್ನ ತೊಳೆದು ನೆನೆ ಇಡಬೇಕು. ಅದೇ ಲೋಟದ ಅಳತೆಯಲ್ಲಿ ಕಾಲು ಭಾಗದಷ್ಟು ಅಕ್ಕಿ ಹಾಕಬೇಕು. ನೆನಪಿರಲಿ, ನಾನು ಅಕ್ಕಿ ಜಾಸ್ತಿ ಹಾಕ್ತಾ ಇಲ್ಲ, ಯಾಕಂದರೆ ಇದು ಡಯಟ್ ಫುಡ್ ಆಗಿರೋದ್ರಿಂದ ಅಕ್ಕಿ ಕಡಿಮೆ ಹಾಕ್ತಾ ಇದ್ದೀನಿ. ಅದನ್ನು ಒಂದು ನೆಂದಾದ ನಂತರ 5ರಿಂದ 6 ತಾಸು ನೆಂದಾದ ಅಕ್ಕಿ ಮತ್ತು ಕಡಲೆಕಾಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಮಗೆ ರುಚಿಗೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಅಂದರೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು 3ರಿಂದ 4 ತುಂಡು ಹಸಿ ಶುಂಠಿ, ಹಾಗೆ ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಈ ಮಿಶ್ರಣನ ರುಬ್ಕೋಬೇಕು. ರುಬ್ಬಿಟ್ಕೊಂಡಾದ ನಂತರ ಇದು ತುಂಬ ಹೊತ್ತಿಡಬೇಕಪ್ಪ, ಹುಳಿ ಆಗಬೇಕಪ್ಪ ಅನ್ನೋ ಇದೇನೂ ಇಲ್ಲ. ಇನ್ಸ್ಟೆಂಟಾಗಿ ಹಂಗೆ ರುಬ್ತಿದ್ದಂಗೆ ಹಂಚು ಕಾದಿದೆ ಅಂತ ಆದ ನಂತರ ಅದಕ್ಕೆ ಎಣ್ಣೆ ಹಚ್ಚಿ ಈ ದೋಸೆ ಹಿಟ್ಟೇನಿದೆ ಈ ದೋಸೆ ಹಿಟ್ಟನ್ನ ಅದ್ರ ಮೇಲೆ ಹಾಕುವಾಗ ನಮಗೆ ದಪ್ಪ ಬೇಕು. ಇನ್ನೊಂದು ನೆನಪಿರಲಿ, ಸೋಡಾ ಹಾಕೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನಮಗೆ ಇದು ದಪ್ಪ ಬೇಕು ಅಂದರೆ ದಪ್ಪದಾಗ ಹಾಕ್ಕೋಬೋದು, ತೆಳು ಬೇಕು ಅಂತ ಅಂದರೆ ತೆಳು ಹಾಕಬೇಕು. ಇದು ಬೇಯ್ತಾ ಇದೆ ಅಂತ ಆದಾಗ ಎಲ್ಲ ದೋಸೆ ಸುತ್ತ ತುದಿಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ದೋಸೆನ ಮುಗುಚಿ ಹಾಕಬೇಕು. ಎರಡೂ ಸೈಡು ದೋಸೆ ಚೆಂದಾಗಿ ಬೆಂದಾದ ನಂತರ ಈ ರೀತಿ ಆಗುತ್ತೆ ನೋಡಿ. ತೆಗಿಯೋಕ್ಕೂ ತೊಂದರೆ ಆಗಲ್ಲ. ಅಕ್ಕಿ ಕಡಿಮೆ ಹಾಕಿದ್ದೀವಿ, ಹೇಗಪ್ಪ ಏನು ಅಂತ ಅನ್ನೋ ಚಿಂತೆ ಸಹ ಇರಲ್ಲ. ಇದು ಏನು ದಿನಾ ತಿಂಡಿ ಒಂದೇ ಥರ ದೋಸೆ ತಿಂದು ಬೇಜಾರಾಗಿದೆ ಅಪ್ಪ, ಸಂಜೆಗೆ ತಿಂಡಿ ಏನು ಮಾಡಬೇಕು ಅನ್ನೋ ಚಿಂತೆ ಇಲ್ಲದೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ದೋಸೆ. ಈ ದೋಸೆನ ಕೊಬ್ಬರಿ ಚಟ್ನಿ ಜೊತೆ ತಿಂತಾ ಇದ್ದರೆ ಸೂಪರ್ ಟೇಸ್ಟಿ ಹೆಲ್ದಿ ಕಡಲೆಕಾಳು ದೋಸೆ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.